ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ನೇಕಾರರ ಪರಿಸ್ಥಿತಿ ಗೋಳು ಕೇಳೋರು ಯಾರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾನ್ಯ KJ ಜಾರ್ಜ್ ಅವರೇ, ಈ ಕಡೆ ನೇಕಾರರ ಪರಿಸ್ಥಿತಿ ಏನು, ಹಿಂದೆ ವಿದ್ಯುತ್ ಬಿಲ್ ಬಾಕಿ ಏನು ಸುಮಾರು 20 ಕೋಟಿವರೆಗೆ ಬಿಲ್ ಬಾಕಿ ಮೊತ್ತವನ್ನ ಸಂಪೂರ್ಣವಾಗಿ ಅದನ್ನ ನಿಲ್ ಮಾಡಬೇಕು, ಅದನ್ನ ಮಾಫ್ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಲು ಹಲವಾರು ಮುಖಂಡರು, ನೇಕಾರರ ಮುಖಂಡರು ಬಂದಿರತಕ್ಕಂಥದ್ದು. ಆ ನೇಕಾರರ ಮುಖಂಡರಿಗೆ ಕೇಳೋಣ, ಆ ಬಿಲ್ ಬಾಕಿ ಮೊತ್ತವನ್ನ ಯಾಕೆ ಮಾಫ್ ಮಾಡಬೇಕು ಅಂತಕ್ಕಂಥ ಕುರಿತಾಗಿ. ನಮ್ಮ ಜೊತೆ ಹರಿಯ ಒಂದು ಮುತ್ಸದಿ ವ್ಯಕ್ತಿಗಳಿದ್ದಾರೆ. ನೇಕಾರರ ಪರಿಸ್ಥಿತಿ ಮೊದಲು ಏನಿತ್ತು ಅನ್ನೋದು ಕುರಿತಾಗಿ ಹೇಳ್ತಾರೆ. ಕಾಕರ್ ನಮಸ್ಕಾರ. ಏನಿತ್ತು ಮೊದಲು ನೇಕಾರರ ಪರಿಸ್ಥಿತಿ? ನೇಕಾರ ಪರಿಸ್ಥಿತಿ ದುಡಿಲಾಕ ಉದ್ಯೋಗ ಸರಿಯಾಗಿ ಸಿಗ್ತಿದ್ದಿಲ್ಲ. ಒಂದು ಸೇರಿಗೆ ಚೌಲ್ ₹1 ಚೌಲ್ ಮಜೂರಿ, ಮತ್ತ ಹೊಟ್ಟೆ ತುಂಬಬೇಕಾದ್ರೆ 4 ಮಕ್ಕಳ ನಾವು ದುಡ್ದಾಗ ಹೊಟ್ಟೆ ತುಂಬೋದು. ಈಗಾದ್ರೂ ಅದ ಪರಿಸ್ಥಿತಿ ಐತ್ರಿ. ಏನು 4 ಮಂದಿ ನಮ್ಮ ಮನೇನ್ ಸುಖದಿಂದ ಇಟ್ಟಿಲ್ಲ, ಮತ್ತ ದುಡಿಲಾರ್ದ ಏನು ನಡೆಯಂಗೂ ಇಲ್ಲ. ಈಗ ನಾವ್ ಬಿಟ್ಟು ಬಂದಿವ್ರಲೆ ನಮ್ಮ ಬಳಿ ಬಂದಿದ್ದಂಗ ಅವತ್ತಿಂದ ಅವತ್ತೇ ದುಡ್ಡು ತಿನ್ನೋದ್ರಿ. ಈಗ ಅವಾಗಿನ ಸರ್ಕಾರಗಳು ನೇಕಾರರಿಗೆ ಏನು ಸಹಾಯ ಮಾಡಿದ? ಅವಾಗ ರೂಪಾಯಿಗೆ 4 ಕಿಲೋ ಜೋಳ ಐತ್ರಿ, ₹1 ಚೌಲ್ ಇದ್ದಾಗ. ಈಗ ₹50 ಒಂದ್ ಕಿಲೋ ಆಗೈತ್ರಿ. ಹೆಂಗ ತಿನ್ನೋದು, ಹೆಂಗ ದುಡಿದು? ಮಜೂರಿ ಸರಿಯಾಗಿ ಕೊಡಂಗಿಲ್ಲ. 10 ಸೀರೆ ನೇಯ್ತಾರೋ, ವಾರಕ್ಕೆ 10 ಸೀರೆ ನೇಯ್ತಾರ್ರಿ. ₹70 ಮಜೂರಿ ಒಂದ್ ಸೀರೆಗೆ. 10 ಸೀರೆ ನೇಯ್ತಾರು. ಒಟ್ಟು ಹೆಂಗ್ ತುಂಬ್ಕೋದ್ರಿ? ಆ ಪರಿಸ್ಥಿತಿ ನಾಜೂಕಾಗಿದಾವು. ಅದಕ್ಕ ನಾವು ಈ ರೀತಿ ಇಲ್ಲಿ ಬಂದ್ ನಿಂತದ್ರಿ ನೋಡ್ರಿ. ಅಂದ್ರೆ ಈಗ ಕರೆಂಟ್ ಬಿಲ್ ಬಾಕಿ ಕರೆಂಟ್ ಬಿಲ್ ಬಾಕಿ ಮಾಡ್ಬೇಕು ಅವ್ರು. ಅದು ನಾವು ತುಂಬುದಲ್ಲ. ಶಕ್ತಿ ಯೋಜನೆ ಕರೆಂಟ್ ಬಿಲ್ ಮಾಫ್ ಮಾಡಿದಾರ, ಅಂದ್ರೆ ಉಚಿತ ಕರೆಂಟ್ ಕೊಟ್ಟಿದಾರಲ್ಲ KJ ಜಾರ್ಜ್ ಅವರು. ಉಚಿತ ಅದಕ್ಕಿಂತ ಮೊದಲು ನಿಂತದ ಬಿಲ್ ಐತ್ರಲ್ಲ, ಅದನ್ನ ಮಾಫಿ ಮಾಡ್ತೀವಿ ಅಂದವ್ರು ಮಾಡಕ್ತಾ ಇರಲ್ಲ. ಅಂದ್ರೆ ಆ ಬಿಲ್ ಮಾಫಿ ಮಾಡ್ಬೇಕ್ರಿ, ಮಾಫಿ ಮಾಡ್ಬೇಕ್ರಿ. ಹಾಗೆ ಸಂಬಂಧಪಟ್ಟಂತಹ ಇಲ್ಲಿಯ ಪ್ರಮುಖ ಹಿರಿಯರೊಬ್ರು, ಅಂದ್ರೆ ಬಹಳ ಒಂದು ಪರಿಸ್ಥಿತಿ, ನೇಕಾರನ ಪರಿಸ್ಥಿತಿ, ಒಂದು ಸೀರೆಗೆ ₹70-80 ಸಿಗುವಂತಹ ಒಂದು ಕಾಲದಲ್ಲಿ ದುಡ್ಕೊಂಡ್ ಬಂದಿದ್ದೀವಿ ನಾವು. ಅವರಿಗೆ ಮಾಫ್ ಮಾಡಿದ್ರೆ ಮಾತ್ರ ಇವರ ಬದುಕಿಗೆ ಒಂದು ಸಹಾಯ ಆಗಲಿದೆ ಅನ್ನೋಂತಕ್ಕಂಥ ದೃಷ್ಟಿಕೋನ ಇನ್ನೂ ಹಿರಿಯರಿದ್ದಾರೆ. ಸರಿ, ಈ ಮುಂದಿನ ಯಾವ ರೀತಿ ನಡೆ ಏನು ಅಂತ? ಇವತ್ತು ನಾವು ಬಿಜಾಪುರಕ್ಕೆ DC ಆಫೀಸ್ಗೆ ಬಂದು ಮನವಿ ಕೊಟ್ಟಿದ್ವಿ. ಅದ್ರ ಮುಂದೆ ನಮ್ಮದು ಇವತ್ತೇನಾರು ಲೈನ್ ಕಟ್ ಆದ್ರ ನಮ್ಮ ಉದ್ಯೋಗಗಳು ಬಂದ್ ಆಗಿಬಿಡ್ತಾವ. ನಾವೆಲ್ಲ ಪವರ್ ನೇಕಾರರು. ನೀವು ಲೈನ್ ಎಲ್ಲರೂ ಕಟ್ ಆದ್ರ ಅಂತಂದ್ರೆ ಮುಂದಿನ ಹೋರಾಟ ನಮ್ಮ ಅನಿವಾರ್ಯ ಆಕತಿ. ನಾವು ಶಿವಾನಂದ ಪಾಟೀಲ್ ಸರ್ ಅವ್ರ ಮನೆಗೆ ನೇರವಾಗಿ ಬರ್ತೀವಿ, ಅಲ್ಲೇ ಕೊಂಡಿರ್ತೀವಿ. ನಾವು ಉದ್ಯೋಗವನ್ನ ನಮ್ಗೆ ಅವರೇ ಉಳಿಸ್ಕೊಡ್ರಿ. ಯಾಕಂದ್ರ ನಮ್ಮ ಜವಳಿ ಸಚಿವರೇ ಅವರೇ ಇರೋದ್ರಿಂದ ನಮಗ್ ಬಾಕಿ ಬಿಲ್ಲಿನ ಮತ್ತ ನೇಕಾರರಿಗೆ ಹೊರೆ ಆಗ್ಯಾವ. ಇವತ್ತ ಅದನ್ನ ಸರ್ಕಾರ ತುಂಬಿಸ್ರಿ ಅಂತ ಹೇಳಿ ಕಳೆದ 3 ವರ್ಷದಿಂದ ತಮ್ಮನ್ನು ವಿನಂತಿ ಮಾಡ್ಕೋತನ ಬಂದೀವಿ. ಆದ್ರೆ ಇದುವರೆಗೆ ಸಹಕಾರ ತಾವು ತಮ್ಮ ಇಲಾಖೆಯಿಂದ ನೀಡಿಲ್ಲ. ದಯವಿಟ್ಟು ಇದನ್ನ ಸರ್ಕಾರ ಬಾಕಿ ಮನ್ನಾವನ್ನ ಮಾಡಬೇಕು. ಇದರ ಜೊತೆಗೆ ನಮ್ಮ ನೇಕಾರರಿಗೆ ಪ್ರತಿ ವರ್ಷ ₹5,000 ಕೋಟಿ ಅನುದಾನದಲ್ಲಿ ಕಾಯ್ದಿರಿಸ್ರಿ ಅಂತ ಕೇಳಾಕತ್ತೀವಿ. ಒಂದು ಪಶು ಸಂಗೋಪನಾ ಇಲಾಖೆ ₹5,000 ಕೋಟಿ ತಾವು ತೆಗೆದಿಡ್ತೀರಿ. ಆದ್ರೆ ಒಬ್ಬ ಮನುಷ್ಯ ನೇಕಾರರು ಯಾಕೆ ಕಾಯ್ದಿರಿಸೋದಿಲ್ಲ ಅನ್ನುವಂತ ಪ್ರಶ್ನೆ ನಮ್ದು. ಮೊನ್ನೆ ಕೃಷ್ಣಾ ಮೇಲ್ದಂಡೆಗೆ ₹70,000 ಕೋಟಿ ತಾವು ಹಣ ಕಾಯ್ದಿರಿಸ್ತೆ ಘೋಷಣೆ ಮಾಡ್ತೀರಿ, ನೇಕಾರಿಗೆ ಯಾಕೆ ಕಾಯ್ದಿರಿಸೋದಿಲ್ಲ? ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ನೇಕಾರರನ್ನ ಕಡೆಗಣಿಸ್ಬೇಡ್ರಿ. ಹೇಗ ರೈತರನ್ನ ನೀವು ಈ ದೇಶದ ಪ್ರಜೆಗಳು, ಈ ರಾಜ್ಯದ ಪ್ರಜೆಗಳು ಅಂತೇಳಿ ಮಾಡ್ತಿರೋ ಅದೇ ರೀತಿ ನೇಕಾರರಿಗೂ ಕಾಣ್ರಿ. ಯಾಕಂದ್ರೆ ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆನ್ನಿ ಹಚ್ಚಕ್ ಹೋಗ್ಬೇಡ್ರಿ. ನೇಕಾರರು ಈ ರಾಷ್ಟ್ರದ ಮಾನಮುಚ್ಚ. ಅವರು ನಾವನ್ನೇ ಇದ್ದಿದ್ರೆ ಈ ಜಗತ್ತಿನೊಳಗೆ ನಾಗರಿಕತೆಯನ್ನು ಉಳಿಯಂಗಿಲ್ಲ. ಯಾಕಂದ್ರೆ ನಾಗರಿಕತೆ ಹುಟ್ಟಿದ ಮನುಷ್ಯ ಬಟ್ಟೆ ತೊಟ್ಟ ಮೇಲಂತಾನ. ಅಲ್ಲಿವರೆಗೆ ನಾವೆಲ್ಲ ತಪ್ಪಲ ಹಚ್ಕೋದು, ಎಲೆ ಹಚ್ಕೋದು ಬದುಕಿದಂತ ಜನಾಂಗ. ದಯವಿಟ್ಟು ನೇಕಾರಕ್ಕೆ ಸುಸಂಸ್ಕೃತವಾದಂತ ನೇಕಾರಿಕೆ ಅದ, ಇದನ್ನು ಉಳಿಸ್ರಿ, ಬೆಳೆಸೋದು ನಿಮ್ಮ ರಾಜ್ಯೋತ್ಸವದಿಂದ ನಮ್ಮನ್ನು ಬೆಳೆಸಬೇಕಾಗ್ತದ. ಸನಾತನ ಕಾಲದಿಂದಲೂ ಬಂದಿರತಕ್ಕಂಥ ನೇಕಾರರ ಈ ಒಂದು ವೃತ್ತಿ, ಇದಕ್ಕೆ ಒಂದು ಸಂಪೂರ್ಣವಾದಂತಹ ಸಹಾಯ ಸಿಗ್ತಾ ಇಲ್ಲ ಅನ್ನೋದು ನೋವು ಇಲ್ವಾ ನಿಮಗೆ? ಖಂಡಿತವಾಗ್ಲೂ ನೋವಿದೆ. ಯಾಕಂದ್ರ ಇವತ್ತು ನಮ್ಗೆ ಯಾವುದೋ ಸರ್ಕಾರದಿಂದ ಹೇಳಿಕೊಳ್ಳುವಂತ ಅನುಕೂಲಗಳಿಲ್ಲ. ನೀವು ಮಾಡಿರುವಂತ ಯೋಜನೆಗಳು ನಾವು ಯಾವುದೋ ನೇಕಾರಿಗೂ ದಕ್ಕೋದು ಇಲ್ಲ, ತಲುಪೋದು ದೂರವಾತ, ದಕ್ಕುದೇ ಇಲ್ಲ, ಯಾವ್ದು ಸಿಗೋದೇ ಇಲ್ಲ. ಒಂದ್ ಸೀರೆಗೆ ಎಷ್ಟು ತಗೋತೀರಿ ಅಣ್ಣ? ಒಂದ್ ಸೀರೆಗೆ ₹70 ನಾವು ಕೂಲಿ ತೊಗೊಳ್ತೀವಿ. ₹70 ಅಂದ್ರೆ 3 ಸೀರೆ ಆಗತಾವ ಅಂತಂದ್ರು ದರಕ್ಕೆ 200. ಒಂದ್ ದಿನದಾಗ ಎಷ್ಟು ಸೀರೆ ನೀವು ನೇಯ್ತೀವ್ರಿ? ನಾವು 3 ದಿನದಲ್ಲಿ 3 ಸೀರೆ ನೇಯ್ತಾರೆ. 7 21 ಅಂದ್ರೆ ₹810 ಆಯ್ತು. ಯೋಚನೆ ಮಾಡಬೇಕು ಸರ್ಕಾರದ ಸಚಿವರುಗಳು, ಮೊನ್ನೆ
ಶಿವಾನಂದ ಪಾಟೀಲ್ರು KJ ಜಾರ್ಜ್ ಅವರು ಕೂಡ ಒಂದು ಕಮಿಟಿ ರಚನೆ ಮಾಡಿ ಇಂಥ ಒಂದು ರೇಷೋ ಏನು ಬಡ ಒಬ್ಬ ಕೂಲಿ ಕಾರ್ಮಿಕ ಒಬ್ಬ ನೇಕಾರ ಒಂದ್ ದಿನಕ್ಕೆ 210 ರೂಪಾಯಿ ಸುಮ್ಮನೆ ಹೊಲದಲ್ಲಿ ಹೋದ್ರೆ 500 ರೂಪಾಯಿ 600 ರೂಪಾಯಿ 700 ರೂಪಾಯಿ ಕೊಡ್ತಕ್ಕಂಥದ್ದು 250 ರೂಪಾಯಿದಲ್ಲಿ ಇವರ ಬದುಕು ಹೇಗೆ ನಡೆಯುತ್ತೆ ಅನ್ನೋದು ಒಂದು ಬಹಳ ಯಕ್ಷ ಪ್ರಶ್ನೆ ಆಗಿದೆ. ಬನ್ನಿ ಇನ್ನೋರ್ವ ಇಲ್ಲಿ ಹೋರಾಟದ ಪ್ರಮುಖರು ಆಗಿರ್ತಕ್ಕಂಥ ತಮ್ಮ ಹೆಸರು ಆನಂದ್ ಜಗದಾಳ್ ಅವರು ಇದ್ದಾರೆ. ಆನಂದ್ ಜಗದಾಳ್ ಅವರೇ, ಈ ಪರಿಸ್ಥಿತಿ ಬರ್ಲಿಕ್ಕೆ ಏನು ನೇಕಾರರ ಒಂದು ಹೋರಾಟ ಈಗ ಏನು ಮುನ್ನೆಲೆಗೆ ಬಂದಿದ್ದೀರಿ ನೀವು, ಇದು ಹೋರಾಟ ಏನು ಮುಂದಿನ ಭಾಗವಾಗಿ ಯಾವ ರೀತಿ ಸರ್ಕಾರಕ್ಕೆ ನೀವು ತಿಳಿ ಹೇಳೋ ಪ್ರಯತ್ನ ಮಾಡ್ತೀರಿ? ಸರ್, ಸುಮಾರು 10 ರಿಂದ 12 ವರ್ಷ ಆತ್ರ ಹೋರಾಟ ಐತರಿ. ನಾವೇನ ಈ ಸರ್ಕಾರದ ವಿರೋಧಿಗಳಲ್ರಿ. ನಾವು ಪ್ರತಿಯೊಂದು ಸರ್ಕಾರ ಯಾವುದೇ ತಪ್ಪು ಮಾಡಿದ್ರು ನಾವು ಧರಣಿ ಮಾಡಿದೀವ್ರಿ, ರೋಡಿಗಿಳಿದು ಪ್ರತಿಭಟನೆ ಮಾಡಿದೀವಿ, ಅಧಿಕಾರಿಗಳನ್ನ ರಾಜಕಾರಣಿಗಳ ಎಚ್ಚರಿಕೆ ಮಾಡಿ ನಮ್ಮ ಹೋರಾಟಗಳನ್ನ ಯಶಸ್ವಿ ಮಾಡ್ಕೊಂಡಿದೀವಿ. ಈಗಿರ್ತಕ್ಕಂಥ ರಾಜಕಾರಣಿ ಒಳಗೆ ಏನಾಗೈತ್ರಿ, ಮಾನ್ಯ ಜವಳಿ ಸಚಿವರು ಶಿವಾನಂದ ಪಾಟೀಲ್ ಅವರು ನೇರವಾಗಿ ಹೇಳ್ಬೇಕಂದ್ರ ಮಲತಾಯಿ ಧೋರಣೆಯನ್ನ ಮಾಡಾಕತ್ಯಾರಿ. ಯಾಕಪ್ಪ ಆತಂದ್ರ ಈಗ ನೋಡ್ರಿ, ನೇಕಾರ ನಮ್ದು ಬಾಕಿ ಬಿಲ್ ಒಂದು 20 ರಿಂದ 25 ಕೋಟಿ ಐತಿ. ಮೊನ್ನೆ ಒಂದು 6 ತಿಂಗಳಿಂದ ಮಂಡ್ಯಾಮೈ ಶುಗರ್ ಫ್ಯಾಕ್ಟರಿ ಅನ್ನುವಂತ ಒಂದು ಶುಗರ್ ಫ್ಯಾಕ್ಟರಿಗೆ 25 ವರ್ಷದ ಕರೆಂಟ್ ಬಿಲ್ ಅನ್ನ ಬಾಕಿ ಇರ್ತಕ್ಕಂಥ ಕರೆಂಟ್ ಬಿಲ್ ಅನ್ನ 52 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ನಮ್ಮ ಮಿನಿಸ್ಟರ್ ಸಾಹೇಬ್ರನ್ನ ತುಂಬ್ಯಾರಿ. ಅದನ್ನ ನಮ್ಮ ಮಿನಿಸ್ಟರ್ ಸಾಹೇಬ್ರನ್ನ ತುಂಬ್ಯಾರು. ಮತ್ ಈಗಾಗಲೇ ಕೃಷ್ಣಾ ಮೇಲ್ದಂಡೆನೆಗೆ 75,000 ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಾಕತ್ಯಾರಿ. ಪಶು ಸಂಗೋಪನೆಗೆ 5,000 ಕೊಟ್ಟಾರು. ಟೋಟಲ್ ಬಜೆಟ್ 3.5 ಲಕ್ಷ ಕೋಟಿ ಐತ್ರಿ. ನೇಕಾರರಿಗೆ ಎಟ್ ಇಟ್ಟಾರ್ರಿ ಇವರು? ಗಳಗಂಟಿನ ಇಟ್ಟಾರ ಜವಳಿ ಇಲಾಖೆಗೆ. ಜವಳಿ ಇಲಾಖೆ ಅನ್ನುವಂಥದ್ದು ರಾಜ್ಯ ಸರ್ಕಾರದೊಳಗೆ ಏನಾಗೈತಿ ಅಂದ್ರೆ ಒಂದು ಶವಾಗಾರ ಆಗೈತಿ. ನಾವೆಲ್ಲಾರು ಹೆಣ ಆಗಿದೀವು, ಶವ ಆಗಿದೀವು. ಸಚಿವರು ಏನತ್ರಿ ಅದ್ರ ಮ್ಯಾಗಿನ ಡಾಕ್ಟರ್ ಆಗಿಬಿಟ್ಟಾರು. ಇದಕ್ಕಿಂತ ಏನ್ ಹೆಚ್ಚಿಂದ ಹೇಳಂಗಿಲ್ಲ. ದಯಮಾಡಿ ನಾವು ಶಿವಾನಂದ ಪಾಟೀಲ್ ಅವ್ರಿಗೆ ಒಂದು ವಿನಂತಿ ಮಾಡ್ತೀವಿ, ನೇಕಾರಿಕೆಯನ್ನ ನೇಕಾರರನ್ನ ರಾಜ್ಯದೊಳಗ ಬದುಕಿಸುವಂತ ಶಕ್ತಿ ನಿಮ್ಮಲ್ಲಿ ಇದ್ರ ಮಾತ್ರ ನೀವು ಇಲಾಖೆ ಒಳಗೆ ಮುಂದುವರಿಬೇಕು. ಇಲ್ಲಾರ ನಿಮಗೆ ಅರ್ಹತೆ ಇಲ್ಲ, ನೀವು ಕುರ್ಚೆ ಬಿಟ್ಟಿಳಿರಿ, ನಮ್ ಕುರ್ಚೆ ಇಲಾಖೆ ಖಾಲಿ ಉಳಿರಿ. ನೇರವಾಗಿ ಹೇಳ್ತೀವಿ. ಯಾಕಂತಂದ್ರ ನಮಗೆ ಯಾರು ಬಂದ್ರು ನಮಗ್ ಕೆಲಸನ ಮಾಡಂಗಿಲ್ಲ ಅಂದ್ರೆ ನಮ್ ಇಲಾಖೆ ತಗೊಂಡ್ ಏನ್ ಮಾಡ್ಬೇಕಾಗೈತಿ? ದಯಮಾಡಿ ನಾವು ವಿನಂತಿ ಮಾಡ್ತೀವಿ, ನಮ್ಮ ನೋವನ್ನ ನಿಮ್ಗೆ ಹಂಚ್ಕೊಳಕ್ತಿದೀವಿ. ನೀವು ಬಸವಣ್ಣನವರ ನಾಡಿನಲ್ಲಿ ಹುಟ್ಟಿ ಬಸವಣ್ಣನವರ ತತ್ವಗಳನ್ನ ಆದರ್ಶ ಬೆಳೆದಂತವ್ರು. ದಯಮಾಡಿ ನಿಮ್ಮಿಂದ ನಮಗ ಏನೋ ಒಂದು ಯಾವುದೇ ಸರ್ಕಾರ ಮಾಡದೇ ಇದ್ರು ನಿಮ್ಮ ಸರ್ಕಾರ ನೀವು ಕೂಡ 10 HP ವಿದ್ಯುತ್ ಕೊಟ್ಟಾರಿ. ಅದಕ್ಕೆ ನಾವು ಧನ್ಯವಾದಗಳನ್ನ ನಾವು ಸಾಕಷ್ಟು ವಿದ್ಯುತ್ ಕೊಟ್ಟಿದ್ದಕ್ಕೆ 10 HP ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಈಗಾಗಲೇ ತಿಳಿಸಿದೀವ್ರಿ. ಅದನ್ನು ಅವ್ರು ಕೊಟ್ಟಿಲ್ರಿ. ನಾವು ಸತತ 18 ತಿಂಗಳು ಹೋರಾಟ ಮಾಡಿ ಅವ್ರ ಕೊಡ್ತನಂತ ಹೇಳಿ ನಿದ್ದೆ ಮಾಡಾಕತ್ತೀರಿ. ಸರ್ಕಾರ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡಿ ತಗೊಂಡಿದ್ರಿ ಸರ್. ಅದನ್ನ 18 ತಿಂಗಳು ಹೆಂಡ್ರ ಮಕ್ಕಳ ಅವ್ವ ಅಪ್ಪನ ಬಿಟ್ಟು ಹೋರಾಟ ಮಾಡಿ ತಗೊಂಡಿದ್ದೈತಿ. ಅದು ಸರ್ಕಾರ ಕೊಟ್ಟಿದ್ದಲ್ಲ, ನೇಕಾರರ ಜಯಾರಿ ಅದ. ನೇಕಾರರಿಂದ ತಗೊಂಡಂತ ನೇಕಾರರ ಜಯ ಅದ. ಅದನ್ನು ಹೋರಾಟದಿಂದ ಪಡ್ಕೊಂಡಿದ್ರಿ, ಇದನ್ನು ಹೋರಾಟದಿಂದ ಪಡ್ಕೋತಿರೋ ವಿಶ್ವಾಸ ಇದೆ ನಿಮಗೆ? ಇದೆ 100% ರೀ. ನಾವ್ ಮಾತ್ರ ಬಾಕಿ ವಿದ್ಯುತ್ ಬಿಲ್ ಅನ್ನ ನಾವ್ ಯಾವುದೇ ಕಾರಣಕ್ಕೂ ತುಂಬವ್ರಲ್ರಿ. ರಾಜ್ಯದಾಗಿರ್ತಕ್ಕಂಥದ್ದು ಈ ಸರ್ಕಾರ ತುಂಬಿರುವಾತು, ಮುಂದಿನ ಸರ್ಕಾರ ಬಂದು ತುಂಬಿರುವಾತು. ಏನಿರ್ತಕ್ಕಂಥ 20 ರಿಂದ 25 ಕೋಟಿ ರೂಪಾಯಿ ಐತಿ. ಈ ಸರ್ಕಾರರೇ ತುಂಬಲಿ, ಮುಂದಿನ ಸರ್ಕಾರರೇ ತುಂಬಲಿ. ಪದೇ KEB ಅವ್ರು ಬಂದು ಈಗ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಪದೇ KEB ಅವ್ರು ಬಂದು ಇವ್ರದ್ದು ಲೈನ್ ಕಟ್ ಮಾಡಿದ್ರು, ಅವ್ರದ್ದು ಲೈನ್ ಕಟ್ ಮಾಡಿದ್ರು. ಈ ತರದ ಒಂದು ಸಮಸ್ಯೆಗಳು ಸಾಕಷ್ಟು ನಡೀತಾ ಇದೆ. ಇದಕ್ಕೇನ್ ಹೇಳ್ತೀರಿ? ಇದಕ್ ಸರ್ಕಾರದ ಕುಮ್ಮಕ್ ಐತ್ರಿ. ಸರ್ಕಾರದ ಮೇನ್ ಇದಕ್ಕೆ ನೇರವಾದ ಹೊಣೆ ಅಂದ್ರೆ ಶಿವಾನಂದ ಪಾಟೀಲ್ ಅವ್ರಿ. ನಾವ್ ಯಾಕೆ ಕೇಳ್ತೀವಿ ಅಂತಂದ್ರೆ KJ ಜಾರ್ಜ್ ಅವ್ರಿಗೆ ನಾವ್ ಏನ್ ಅನ್ನಕ್ ಬರಂಗಿಲ್ರಿ. ಯಾಕಂದ್ರೆ ನಮ್ ಇಲಾಖೆ ಇರೋದು ನಾವು ಫಸ್ಟ್ ಈಗ ನಮ್ಮ ಅಂಡ್ರ ಅಂದ್ರ ನಾವು ನಮ್ ತಂದೆ ತಾಯಿನ ಕೇಳ್ಬೇಕ್ರಿ. ಆ ಸ್ಥಾನದಾಗಿರ್ತಕ್ಕಂಥವ್ರು ಶಿವಾನಂದ ಸಾಹೇಬ್ರಲ್ಲೇ ಈಗ ನಮಗ ಅದನ್ನ ಮುತುವರ್ಜಿ ಅವರ ವಹಿಸ್ಬೇಕ್ರಿ. ಅವ್ರು ತುಂಬಬೇಕ್ರಿ ಸರ್. ತುಂಬಲೇಬೇಕಂದ್ರ ಅವ್ರು ತುಂಬಬೇಕ್ರಿ, ಕಡ್ಡಾಯವಾಗಿ ತುಂಬಬೇಕು. ಇದನ್ನ 20 ರಿಂದ 25 ಕೋಟಿ ರೂಪಾಯಿ ಏನಿದ್ರ ಯಾರ್ದ ಏನು ನಾವು ಯಾರ್ದು ಕೇಳಂಗಿಲ್ರಿ. ನಾವು ತುಂಬವ್ರಲ್ಲ. ಒಟ್ಟಾರೆಯಾಗಿ ಏನು ಇಷ್ಟು ದಿನ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಭಾಗಿಯಾಗಿ ಶಿವಾನಂದ ಪಾಟೀಲ್ರು ಅವರ ಸಮಸ್ಯೆಗಳಿಗೆ ಮುಖ್ಯಮಂತ್ರಿಗಳವರನ್ನ ತೆಗೆದುಕೊಂಡು ಹೋಗಿ ನಿಯೋಗ ತೆಗೆದುಕೊಂಡು ಹೋಗಿ ಅವರ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹಾಡಿದ್ದಾರೆ. ಹಾಗಾಗಿ ಮತ್ತೊಂದು ಸಮಸ್ಯೆ ಈಗ ಉಲ್ಬಣ ಆಗೋಕ್ಕಿಂತ ಮುಂಚೆ ಈ ನೇಕಾರರ ಸಮಸ್ಯೆ ಮಾನ್ಯ ಜವಳಿ ಸಚಿವ ಶಿವಾನಂದ ಪಾಟೀಲ್ರು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.